ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಒಬ್ಬ ಭಾರತೀಯ ರಾಜಕಾರಣಿ, ಶಿಕ್ಷಣ ತಜ್ಞರು ಹಾಗೂ ಭಾರತದ ಜನಸಂಘದ ಈಗಿನ BJPಯ ಹಿಂದಿನ ರೂಪ ಸ್ಥಾಪಕರಾಗಿರ್ತಾರೆ. ಅವರು ನೆಹರು ಸಂಪುಟದಲ್ಲಿ ಮೊದಲ ಕೈಗಾರಿಕಾ ಸಚಿವರಾಗಿ ಸೇವೆ ಸಲ್ಲಿಸ್ತಾರೆ. ಹಾಗೆ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಬೇಕೆಂದು ಪ್ರತಿಪಾದಿಸಿ ಅಲ್ಲಿನ ಆರ್ಟಿಕಲ್ 370ಯನ್ನು ವಿರೋಧವನ್ನು ಮಾಡ್ತಾರೆ. ಅವರ ಆರ್ಟಿಕಲ್ 370ಯಲ್ಲಿ ವಿರೋಧಿಸಿ ಬಂಧನ ಕೂಡ ಆಗ್ತಾರೆ. 1953ರಲ್ಲಿ ನಿಗೂಢವಾಗಿ ಮೃತಪಡ್ತಾರೆ. ಜುಲೈ 6, 1901ರಂದು ಜನಿಸಿ ಇವರು ಕಲ್ಕತ್ತಾದ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದು 1934ರಲ್ಲಿ ತಮ್ಮ 33ನೇ ವಯಸ್ಸಿನಲ್ಲಿ ವಿಶ್ವದ ಅತ್ಯಂತ ಕಿರಿಯ ಉಪಕುಲಪತಿಯಾಗ್ತಾರೆ. ಆರಂಭದಲ್ಲಿ ಹಿಂದೂ ಮಹಾಸಭಾದಲ್ಲಿದ್ದ ಇವರು ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಆಹ್ವಾನದ ಮೇರೆಗೆ ಕೇಂದ್ರ ಸಚಿವರು ಕೂಡ ಆಗ್ತಾರೆ. ಆದರೆ ಲಿಯಾಖತ್ ನೆಹರು ಒಪ್ಪಂದದ ವಿರುದ್ಧ ಭಿನ್ನಾಭಿಪ್ರಾಯಗೊಂಡು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೂಡ ನೀಡ್ತಾರೆ. 1951ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ RSS ಬೆಂಬಲದೊಂದಿಗೆ ಭಾರತೀಯ ಜನಸಂಘವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಏಕತೆ ಮತ್ತು ರಾಷ್ಟ್ರೀಯ ಅಖಂಡತೆಯ ಹರಿಕಾರರಾಗಿ ಭಾರತೀಯ ಜನಸಂಘದ ಸ್ಥಾಪಕರಾಗಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಮಹಾನ್ ಚೇತನಕ್ಕೆ ಶ್ರದ್ಧಾಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ, ಒಂದೇ ದೇಶದಲ್ಲಿ ಇಬ್ಬರು ಪ್ರಧಾನಿ, 2 ಸಂವಿಧಾನ ಇರಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದ ಅವರ ರಾಷ್ಟ್ರನಿಷ್ಠೆ, ಜಮ್ಮು ಕಾಶ್ಮೀರದ ಸಂಪೂರ್ಣ ವಿಲೀನಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಅವರ ಬಲಿದಾನ ಇತಿಹಾಸದಲ್ಲಿ ಅಮರ. ಅವರ ಅದಮ್ಯ ರಾಷ್ಟ್ರನಿಷ್ಠೆ, ನಾಯಕತ್ವ ಮತ್ತು ಪ್ರಖರ ನಿಷ್ಕ್ರಿಯತೆ ನಮಗೆ ಎಂದೆಂದಿಗೂ ಪ್ರೇರಣಾ ಸ್ವರೂಪ.